How are you, sir? Oh, hi. Good evening. Good evening, sir. Good evening, sir. Thanks. Basketball ಮೇಲೆ interest. Okay. Police commissioner ಆಗಬೇಕು ಅಂತ ಹೇಳಿದ್ರು. Oh, remand home. ಹಾ ಸರ್, ಆಕ್ಟಿವ್ ಆಗಿಲ್ಲ ಬಟ್ ಉತ್ತರ ಕರೆಕ್ಟ್ ಆಗಿ ಹೇಳ್ತಾನೆ. Okay. ದಿಸ್ ಟೈಮ್ ದಿಸ್ ಇಸ್ ಬಿಗ್ ಸರ್. ನಾವು ಎಮಿರೇಟ್ಸ್ಗೆ ಲೈವ್ ಟ್ರಾನ್ಸ್ಮಿಷನ್ ಕೊಡ್ತಾ ಇದ್ದೀವಿ. ಎನಿವೇ, Okay, sir. All the best. Okay, guys. Do well, do well. Okay. ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿಯ ಅಪ್ಪು, ಪುನೀತ್ ರಾಜ್ಕುಮಾರ್. ನೀವು ಕಾತುರದಿಂದ ಕಾಯುತ್ತಿರುವ ಕಾರ್ಯಕ್ರಮ ಕರುನಾಡ ಕೋಟ್ಯಾಧಿಪತಿ ಜೂನಿಯರ್. ಈಗ ನಮ್ಮ 10 ಜೂನಿಯರ್ ಕಂಟೆಸ್ಟೆಂಟ್ಸ್ ನ ವೆಲ್ಕಮ್ ಮಾಡ್ತೀನಿ ತಮ್ಮ ಚಪ್ಪಾಳೊಂದಿಗೆ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಕಮಿಷನರ್ ಆಗಿ ತೀರಿಯೋದ ತನ್ನ ಕಾನ್ಸ್ಟೇಬಲ್ ತಂದೆಯ ಕನಸನ್ನ ಈಡೇರಿಸಬೇಕು ಅಂತಿರೋ ಸಂದೇಶ್, ಮೈಸೂರಿಂದ. ಸಂದೇಶ್ ಕಮಿಷನರ್ ಆದ ಕನಸನಿಗೆ ಸಿದ್ದು, ಶರಣ್ಯ ಹುಡುಗ ಹುಡುಕ್ತಿದ್ದಾನೆ. ಯಾವ ಹುಡುಗ? ಸಿದ್ರಮ್ಮ, ಬೇಗ 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 ಬೇಗ. ಸಿದ್ದು, ನಿಲ್ಲಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಸರ್, ನನ್ನ ಕೈಲಿ ಆಗಲ್ಲ ಸರ್. ಬೆಂಗಳೂರಿಗೆ ವಾಪಸ್ ಹೊರಗಡೆ ಸರ್. ಬೇಡ ಸರ್. ಏನ ಸರ್, ನನ್ನ ಕೈಲಿ ಆಗಲ್ಲ ಸರ್. ಸರ್, ಅವ್ರನ್ನ ನೋಡಿದ್ರೆ ನಮ್ಮ ಅವ್ವ ನೆನ್ಪಾಯ್ತಾಳೆ ಸರ್. ಬೇಡ ಸರ್. ನೋಡು, ನನಗೆ ಬೊಯ್ಯೋಷ್ಟು ಚೆನ್ನಾಗಿ ಬುದ್ಧಿ ಹೇಳಕ್ ಬರಲ್ಲ. ಆದ್ರೆ ನಿನ್ನೊಬ್ಬನಿಗೋಸ್ಕರ ಎಷ್ಟೊಂದು ಜನ ಕಷ್ಟಪಟ್ಟಿದ್ದಾರೆ. ಅವರು ಆಸೆ ಮೇಲೆ ತಣ್ಣೀರು ಸುರಿಸ್ಬೇಡ. ನೀನು ವಾಪಸ್ ರಿಮ್ಯಾಂಡ್ ರೂಮ್ಗೆ ಹೋದ್ರೆ ಅಲ್ಲೂ ಕೂಡ ನರಕ ಬಿಟ್ರೆ ಇನ್ನೇನು ಇಲ್ಲ. ನೀನು ಯಾರಿಗೆಲ್ಲ ಗಾಯ ಪಡಿಸಿದ್ಯೋ ಅವರೆಲ್ಲ ನಿನ್ನ ಅಟ್ಯಾಕ್ ಮಾಡ್ತಾರೆ. ನೀನೇನೊಬ್ಬ ಕ್ರಿಮಿನಲ್ ಆಗ್ತ್ಯಾ, ಡ್ರಗ್ ಅಡಿಕ್ಟ್ ಆಗ್ತ್ಯಾ? ದಿಸ್ ಈಸ್ ಯುವರ್ ಓನ್ಲಿ ಚಾನ್ಸ್. ನಿನ್ನ ವಯಸ್ಸಿನಲ್ಲಿ ನನಗೆಷ್ಟು ಗೊತ್ತಿತ್ತೋ ಅದಕ್ಕಿಂತ ಹೆಚ್ಚು ನಿನಗೆ ಗೊತ್ತಿದೆ. ಏನಾಗ್ತಿದೆ ಇಲ್ಲಿ? ಯು ಆರ್ ಬೆಟರ್ ದನ್ ದ ರೆಸ್ಟ್. ಯು ಆರ್ ದ ಬೆಸ್ಟ್. ಯು ಆರ್ ದ ಬೆಸ್ಟ್. ಆರಾಧ್ಯ ಫ್ರಮ್ ಧಾರವಾಡ. ಆರಾಧ್ಯ, ಒಳ್ಳೇದಾಗ್ಲಿ. ಹಾಟ್ ಸಿಟಿಗೆ ಬರೋ ಪ್ರಯತ್ನ ಮಾಡಿ. ಓಕೆನಾ? ಟೇಕ್ ಯು ಸೀಟ್. ಬಾಯ್. ಕೊನೆಯದಾಗಿ ನಮ್ಮ ಫೈನಲ್ ಕಂಟೆಸ್ಟೆಂಟ್ ರಿಮೈಂಡ್ ಹೋಮ್ ನಲ್ಲಿ ಇದ್ಕೊಂಡು ಮುಂದೆ ಒಂದಿನ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡಿರೋ ಸಿದ್ದರಾಮ, ಬೆಂಗಳೂರಿಂದ. ಸಿದ್ದರಾಮ, ವೆಲ್ಕಮ್ ಟು ದ ಶೋ. ರಿಮ್ಯಾಂಡ್ ಹೋಮ್ ನಲ್ಲಿದ್ಯಾ? ಎಷ್ಟನೇ ಕ್ಲಾಸ್ ವರ್ಗೂ ಓದಿದ್ಯಾ? 6. ಓಕೆ. ರಿಮ್ಯಾಂಡ್ ಹೋಮ್ ನಲ್ಲಿದ್ಯಾ ನೀನು? ಮುಂದೆ ಒಂದನ್ನ ದೊಡ್ಡ ಹೋಮ್ಗೆ ಹೋಗ್ಬೇಕು. ಓಕೆ, ಇಲ್ಲಿಂದ ಕೋರ್ಟಿಗೆ ಎತ್ಕೊಂಡು ಹೋಗ್ಬೇಕು. ಆಲ್ ದಿ ಬೆಸ್ಟ್ ಯು. ಹುಷಾರಾಗಡು. ಓಕೆ, ಅಲ್ಲಿದೆ ನಿನ್ ಸೀಟ್. ಇವನೊಬ್ಬ ಮಾತೇ ಆಡಲ್ಲ. ಓಕೆ, ಈಗ ಎಲ್ಲ ಕೂತಾಗಿದೆ. ಆಟ ಶುರು ಮಾಡೋಣ. ನಿಮಗೆ ಗೊತ್ತಾ ಇದೆ ನಾವ್ ಆಡ್ಬೇಕು ಫಸ್ಟ್. ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮವ್ರು ಯಾರಾದ್ರೂ ಇದ್ದಾರಾ? ಹೌದಾ? ಓಕೆ, ಆಲ್ ದಿ ಬೆಸ್ಟ್ ಸರ್. ಓಕೆ, ಸಿ ಯು ಸರ್. ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ಶುರು ಆಯ್ತಾ? ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಪ್ರಶ್ನೆ. ಈ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಮೊದಲು ಪಡೆದವರ ಅನುಸಾರವಾಗಿ ಜೋಡಿಸಿ. ಅಂದ್ರೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂತು ಅನ್ನೋದನ್ನ ಜೋಡಿಸ್ಕೊಂಡು ಹೋಗ್ಬೇಕು. ಓಕೆ, ಅದೇ ನಿಮ್ ಪ್ರಶ್ನೆ. ಇಲ್ಲಿದೆ ನಿಮ್ಮ ಆಪ್ಷನ್. ಎ, ಯು ಆರ್ ಅನಂತಮೂರ್ತಿ. ಬಿ, ಡಾಕ್ಟರ್ ಚಂದ್ರಶೇಖರ ಕಂಬಾರ. ಸಿ, ಡಾಕ್ಟರ್ ಶಿವರಾಮ ಕಾರಂತ್. ಡಿ, ಕುವೆಂಪು. ಇವತ್ತು ಸಿದ್ದುಗೆಲ್ಲ 2 ಚಪಾತಿ ಬಡ್ಸಾ? ಮುಚ್ಕೊಂಡು ನೋಡ. ಟೈಮ್ ಅಪ್. ಈಗ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಕರ್ನಾಟಕಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟವರು ಕುವೆಂಪು ಅವರು, ನಂತರ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು, ಆಮೇಲೆ ಎ, ಯು ಆರ್ ಅನಂತಮೂರ್ತಿ ಅವರು, ನಂತರ ಚಂದ್ರಶೇಖರ್ ಕಂಬಾರ ಅವರು. ಓಕೆ, ಈಗ ನಮ್ಮ 5 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಇಬ್ಬರೇ ಸರಿಯಾದ ಉತ್ತರ ಕೊಟ್ಟಿರೋದು. ಅದರಲ್ಲಿ ವೇಗವಾಗಿ ಉತ್ತರ ಕೊಟ್ಟವರು ಸಂದೇಶ್. ಕಮಾನ್ ಸಂದೇಶ್, ಕಂಗ್ರಾಚುಲೇಷನ್ಸ್ ಮ್ಯಾನ್. ಖುಷಿ ಆಯ್ತಾ? ಎಸ್ ಸರ್.
ಹಾ Yes, sir. ರೆಡಿನಾ Yes, sir. ಎಕ್ಸೈಟ್ಮೆಂಟ್ ಸಾಲದು ಇನ್ನೂ ಖುಷಿಯಾಗಿರ್ಬೇಕು Okay, sir. ರೆಡಿ ಇದ್ರೆ ಆಟಡಕ್ಕೆ ಲೆಟ್ಸ್ ಪ್ಲೇ ಕಮ್ ಆನ್. ಸೊ ನಿಮ್ಮ ತಂದೆ ಆಸೆ ಈಡೇರಿಸೋಕೆ ನೀವೆಲ್ಲಿಗೆ ಬಂದಿದ್ದೀರಾ? ಎಸ್ ಸರ್. ಓಕೆ, ಸಂದೇಶ್ ಜೊತೆ ಕರ್ನಾಟಕ ಕೋಟ್ಯಾಧಿಪತಿ ಆಟ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಟೇಕ್ ಅಪ್. ಸಿದ್ಧ ಎಲ್ಲೋಗ್ತಿದ್ಯಾ? ಸರ್ ಬೇಗ ಕರ್ಕೊಂಡು ಬನ್ನಿ. ನಿಂಗೆ ಜ್ಞಾನಪೀಠ ಗೆದ್ದಿದ್ದು ಯಾರು ಅಂತ ಗೊತ್ತಿಲ್ವಾ? ಹ? ಯಾಕೆ ಉತ್ತರ ಕೊಟ್ಟಿಲ್ಲ? ಸಂದೇಶ್, ಇಟ್ಸ್ ದ ರಾಂಗ್ ಆನ್ಸರ್. ಲೈಫ್ ಲೈನ್ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಎನಿವೇ ನಾಟ್ ಅ ಪ್ರಾಬ್ಲಮ್. 10,000 rupees is not a small amount. Come on. All the best to you. Thank you, sir. 10,000 ರೂಪಾಯಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. Okay, sir. Okay? Take care. ಬ್ಯಾಡ್ ಲಕ್. ಎನಿವೇ ನಾವು ಆಟನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವೀಗ ಮುಂದಿನ ಫಾಸ್ಟೆಸ್ಟ್ ಫಿಂಗರ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಪ್ಲೀಸ್. ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಪ್ರಶ್ನೆ. ಈ ಕೆಳಗಿನ ನಟರನ್ನು ಅವರು ಪ್ರಥಮವಾಗಿ ನಾಯಕ ನಟರು ಅಂದ್ರೆ ಲೀಡ್ ಆಕ್ಟರ್ ಪರದೆ ಮೇಲೆ ಕಾಣಿಸಿಕೊಂಡ ಕ್ರಮದಲ್ಲಿ ಜೋಡಿಸಿ. ನಿಮ್ಮ ಆಪ್ಷನ್: ಎ ಶಿವರಾಜ್ ಕುಮಾರ್, ಬಿ ಪುನೀತ್ ರಾಜ್ಕುಮಾರ್, ಸಿ ರಾಘವೇಂದ್ರ ರಾಜ್ಕುಮಾರ್, ಡಿ ಡಾಕ್ಟರ್ ರಾಜ್ಕುಮಾರ್. ಓಕೆ, ಟೈಮ್ ಅಪ್. ಈಗ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಆನ್ಸರ್ಸ್ ಪ್ಲೀಸ್. ಮೊದಲನೇದಾಗಿ ಡಿ ಡಾಕ್ಟರ್ ರಾಜ್ಕುಮಾರ್, ನಂತರ ಬಿ ಪುನೀತ್ ರಾಜ್ಕುಮಾರ್, ಆಮೇಲೆ ಎ ಶಿವರಾಜ್ ಕುಮಾರ್, ಕೊನೆಗೆ ಸಿ ರಾಘವೇಂದ್ರ ರಾಜ್ಕುಮಾರ್. ಈಗ ನೋಡೋಣ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ. ಓ, ಕೇವಲ ಒಬ್ರು. ದಟ್ ಇಸ್ ಸಿದ್ರಾಮ. ಇಷ್ಟೊಂದು ಜೋಶು, ಖುಷಿ ಆಯ್ತಾ? ಇದೇ ಜೋಶು ಹಾಟ್ ಸೀಟ್ ಮೇಲೆ ತೋರಿಸ್ಬೇಕು. ಓಕೆ, ಕೋಟಿ ಗೆಲ್ತಿ ಅಲ್ಲಿ. ಕಮ್ ಆನ್, ಲೆಟ್ಸ್ ಗೋ. ಇವನು ಸೈಲೆಂಟ್ ಆಗಿದ್ದವನಲ್ಲ. ಲುಕ್ ಅಟ್ ಹಿಸ್ ಎನರ್ಜಿ. ಸ್ವಲ್ಪ ಟ್ರಿಕಿ ಕ್ವೆಶ್ಚನ್ ಅಲ್ಲ. ಲೀಡ್ ಆಕ್ಟರ್ ಅಂತ ಬಂದಿದ್ದಕ್ಕೆ ಬಹುಶಃ ಎಲ್ಲಾ ಮಕ್ಕಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಅನ್ಸುತ್ತೆ. ಆಕ್ಚುಲಿ ಬೆಟ್ಟದ ಹೂ ಸಿನಿಮಾದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಲೀಡ್ ಆಕ್ಟರ್ ಕೆಲಸ ಮಾಡಿದ್ದೀನಿ. ಈಗ ನಮ್ಮ ಹಾಟ್ ಸೀಟ್ ನಲ್ಲಿ ನಿಜವಾದ ಬೆಟ್ಟದ ಹೂ ಇದೆ. ಇವನೊಬ್ಬ ಜುವೆನೈಲ್ ಡೆಲಿಂಕ್ವೆಂಟ್. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸಮಾಜದಲ್ಲಿ ಇವ್ರನ್ನ ಬಾಲ ಅಪರಾಧಿ ಅಂತ ಕರೀತಾರೆ. ಆದ್ರೆ ಕ್ಲಾಸ್ ಅಲ್ಲಿ ಇವನೇ ಫಸ್ಟ್ ಅಲ್ವಾ? ಓಕೆ ಸಿದ್ದರಾಮ, ಇಲ್ಲಿ ನಿನ್ ಜೊತೆ ಯಾರು ಬಂದಿದ್ದಾರೆ? ನಮ್ ವಾರ್ಡನ್ ಸರ್. ವಾರ್ಡನ್ ಸರ್ ನಮಸ್ಕಾರ. ಥ್ಯಾಂಕ್ಸ್ ಇಲ್ಲವರೆಗೂ ಬಂದಿದ್ದಕ್ಕೆ. ಸಿದ್ದರಾಮನ್ ಬಗ್ಗೆ ಹೇಳೋದಾದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ನಮ್ಮಲ್ಲಿ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿರ್ತಾರೆ, ತಪ್ಪುತ್ತರ ಕೊಟ್ಟವ್ರು ಎಷ್ಟು, ಇದೆಲ್ಲ ರೆಕಾರ್ಡ್ಸ್ ಇರುತ್ತೆ. ಆದ್ರೆ ಸಿದ್ದರಾಮ ಇದೇ ಮೊದಲ ಬಾರಿಗೆ ಉತ್ತರ ಕೊಟ್ಟಿರೋದು. ಕಳೆದ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಸಿದ್ದರಾಮ ತಪ್ಪುತ್ತರನೂ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಕಳೆದ 2 ದಿನದಿಂದ ನಡೆದ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಲ್ಲಿ ಸಿದ್ದರಾಮ ಆಟನೇ ಆಡಿಲ್ಲ. ಹಿಸ್ ಆನ್ಸರ್ಸ್ ಆರ್ ಬ್ಲಾಂಕ್. ಅಲ್ಲ, ತಪ್ಪೋ ಸರಿನೋ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಾಗಿತ್ತಲ್ಲ. ಸರ್, ನನ್ಗ ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿತ್ತು. ಮತ್ತೆ ಆನ್ಸರ್ ಮಾಡೋದಲ್ವಾ? ಸರ್, ಮೊದಲನೇ ದಿನಾನೇ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಿದ್ರೆ ಮೊದಲನೇ ದಿನಾನೇ ನನ್ನ ಸರ್ತಿ ಮುಗಿದ್ಮೇಲೆ ವಾಪಸ್ ಕಳಿಸ್ಬಿಡ್ತಿದ್ರು. ಆದ್ರೆ ಇವತ್ತಿಗೆ 3 ದಿನ ಆಯ್ತು. ನಿಮ್ಮನ್ನ 3 ದಿನದಿಂದ ನೋಡೋ ಚಾನ್ಸ್ ಸಿಗ್ತಿರ್ಲಿಲ್ಲ ಸರ್. ನೀನೊಬ್ಬ ಪೆದ್ದ ಕಣೋ. ಹ್ಞೂ ಸರ್. ಆಮೇಲೆ ವಾರ್ಡನ್ ಸರ್ ಬೈದ್ ಬುದ್ಧಿ ಹೇಳಿದ್ರು. I knew you were up to something. Now go and give your answer. Go. Come on. ಬೈದ್ ಬುದ್ಧಿ ಹೇಳಿದ್ರಾ ವಾರ್ಡನ್ ಸರ್? ಓಕೆ, ಆಡಿಯನ್ಸ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಸಿದ್ದರಾಮನ್ ಬಗ್ಗೆ. ಆಕ್ಚುಲಿ ದಿಸ್ ನಾಟ್ ದ ಫಸ್ಟ್ ಟೈಮ್ ಐ ಮೀಟಿಂಗ್ ಹಿಮ್. ಸುಮಾರು ತಿಂಗಳಿಂದ ಸಿಪಾಯಿ ರಾಮು ಸಿನಿಮಾದಲ್ಲಿ ನನ್ ಜೊತೆ ಇವನ್ ಆಕ್ಟ್ ಮಾಡಿದ್ದ. ನಿಮ್ಗೆಲ್ಲ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ, ನಾನೊಬ್ಬ ಹುಡುಗನ್ನ ಮೇಲೆತ್ತಿ ಹಿಡಿತೀನಿ.
ಆ ಕ್ಯಾರೆಕ್ಟರ್ ಒರಿಜಿನಲಿ ಸಿದ್ದರಾಮನ ಆಕ್ಟ್ ಮಾಡಿದ್ದ. ಆದ್ರೆ ಮಧ್ಯಾಹ್ನದೊಳಗೆ ಎಲ್ಲೋ ಓಡೋಗ್ಬಿಟ್ಟಿದ್ದ. ಆಮೇಲೆ ನಾವು ಬೇರೆ ಯಾವುದೋ ಹುಡುಗಿನ ಇಟ್ಕೊಂಡು ಆ ಶಾರ್ಟ್ ತೆಗೆದ್ವಿ. ಕರೆಕ್ಟ್ ಅಲ್ಲ ಸರ್? ಸರ್ ನಾನು ನಿಮಗೆ ನೆನಪಿಲ್ಲ ಅನ್ಕೊಂಡಿದ್ದೆ. ನೀವು ಮರೆಯುವಂತ ಐಟಮ್ ಅಲ್ಲ ಬಿಡಿ ಸರ್. ಅದ್ ಸರಿ, ಮಧ್ಯಾಹ್ನದಷ್ಟರಲ್ಲಿ ಹೇಳ್ದೆ ಕೇಳ್ದೆ ಎಲ್ಲೋಡೋದೆ? ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿತ್ತು ಸರ್. ಯಾವ ಫ್ಯಾಕ್ಟ್ರಿ? ನಮ್ಮವ್ವ ಕೆಲಸ ಮಾಡ್ತಿದ್ದ ಅಗರಬತ್ತಿ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು 4 ಜನ ಸುಟ್ಟು ಸತ್ತೋದ್ರು. ನಮ್ಮವ್ವನೂ ಸತ್ತೋದ್ಲು ಸರ್. ಹೇ ಸಿದ್ದು, ನಿಮ್ಮಮ್ಮ ಕೆಲಸ ಮಾಡ್ತಿರೋ ಅಗರಬತ್ತಿ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದಂತೆ ಕಣೋ. ಸಾರಿ, ಬಟ್ ನಾನು ನಿನ್ಗೇನೋ ಕೊಡ್ಬೇಕಿತ್ತು. ಇದು ನಿಂದೆ ತಾನೆ? ಇದ್ರ ಬಗ್ಗೆ ನಾನು ಆಡಿಯನ್ಸ್ ಹೇಳಲೇಬೇಕು. ಸಿದ್ದರಾಮ ನನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ ನನಗೆ ಸ್ಕ್ರಾಪ್ ಬುಕ್ ತೋರಿಸ್ದ. ಇದರಲ್ಲಿ ನಂದು ಪೇಪರ್ಲಿ ಬಂದಂತ ಫೋಟೋಗ್ರಾಫ್ಸ್ಗಳನ್ನ ಕಟ್ ಮಾಡಿ ಒಂದು ಆಲ್ಬಮ್ ತರ ಮಾಡಿದ್ದ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಹಿರಿಯರಾದ ಕುವೆಂಪು ಅವರು, ಬೇಂದ್ರೆ ಅವರು, ಕಾರಂತರು, ಗಾಂಧೀಜಿಯವರು ಅವ್ರ ಫೋಟೋಗಳನ್ನೂ ಅದ್ರಲ್ಲಿ ಅಂಟಿಸಿದ್ದ. ಅವತ್ತು ಈ ಬುಕ್ನ ನೀನ್ ನನ್ನ ಹತ್ರನೇ ಬಿಟ್ಟೋದೆ ಅಲ್ವಾ? ಟೇಕ್ ಇಟ್, ತಗೋ. ಸಿದ್ದರಾಮ, ಆಟ ಶುರು ಮಾಡೋಣ? ಬನ್ನಿ ಸರ್ ಆಡೋಣ. ಗುಡ್, ಆಲ್ ದಿ ಬೆಸ್ಟ್. ಹುಷಾರಾಗೋಡು, ಓಕೆ? ನಿನ್ನ ಮೊದಲನೇ ಪ್ರಶ್ನೆ 1,000 ರೂಪಾಯಿಗೆ ಇಲ್ಲಿದೆ. ರಾಮನ ಮಕ್ಕಳ ಹೆಸರೇನು? ಲವಕುಶ. ಆಪ್ಷನ್ಸ್ ಬರುತ್ತೆ, ಓಕೆ? ಹೋಲ್ಡ್ ಆನ್. ಇನ್ ಆಪ್ಷನ್ಸ್: ಎ ಲವಾಕುಶ, ಬಿ ಪಕ್ಕಾ ಚುಕ್ಕ, ಸಿ ರಾಮಶ್ಯಾಮ, ಡಿ ಶಂಕರ್ ಗುರು. ಎ ಲವಕುಶ. ಶೋರ್? ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ, ಲಾಕ್. ಎ ಲವಾಕುಶ ಸರಿಯಾದ ಉತ್ತರ. ಅದು 1,000 ರೂಪಾಯಿ ಗೆದ್ದಿದ್ಯಾ? ರಾಮಾಯಣ ಎಲ್ಲ ಓದ್ತೀಯ ನೀನು? ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಪಂಚದ ಅತಿ ದೊಡ್ಡ ಸಸ್ತನಿ ಪ್ರಾಣಿ, ಸಸ್ತನಿ ಅಂದ್ರೆ ಮ್ಯಾಮಿಲ್, ಪ್ರಾಣಿ ಯಾವುದು? ನೀಲಿ ತಿಮಿಂಗಿಲ. ಮತ್ತೆ ಆಪ್ಷನ್ಸ್ ಹೇಳ್ಬೇಕು. ನಿನ್ನ ಆಪ್ಷನ್ಸ್: ಎ ಆನೆ, ಬಿ ಜಿರಾಫೆ, ಸಿ ಚಿಂಪಾಂಜಿ, ಡಿ ಬ್ಲೂ ವೇಲ್. ಟೈಮ್ ಓಡ್ತಾ ಇದೆ. ಆಕ್ಚುಲಿ ಬ್ಲೂ ವೇಲ್ ನ ಕನ್ನಡದಲ್ಲಿ ನೀಲಿ ತಿಮಿಂಗಿಲ ಅಂತ ಕರೀತಾರೆ. ಬ್ಲೂ ವೇಲ್. ಬ್ಲೂ ವೇಲ್. ಶೋರ್? ಎಸ್ ಸರ್. ಓ, ಲಾಕ್ ಮಾಡ್ಲಾ? ಎಸ್ ಸರ್. ಓಕೆ, ಲಾಕ್. ಬ್ಲೂ ವೇಲ್. 2,000 ರೂಪಾಯಿ ಗೆದ್ದಿದ್ಯಾ? ಓಕೆ, ಚೆನ್ನಾಗಿ ಆಡ್ತಿದ್ಯಾ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3,000 ರೂಪಾಯಿಗೆ. ಅಮೆರಿಕ ಖಂಡವನ್ನು ಕಂಡಿಡಿದವರು ಯಾರು? ಕೊಲಂಬಸ್. ನಿನ್ನ ಆಪ್ಷನ್ಸ್: ಓ, ಇವನೇ ಅಲ್ವಾ ಅದು? ಆಪ್ಷನ್ ಕೊಡಕ್ ಮುಂಚೆನೆ ಉತ್ತರ ಕೊಡ್ತಿದ್ನಲ್ಲ. ಮಹಾದೇವ್. ಓಕೆ, 10,000 ರೂಪಾಯಿಗೆ ನಿನ್ನ 5ನೇ ಪ್ರಶ್ನೆ ಎಲ್ಲಿದೆ? 75 ವರ್ಷಕ್ಕೊಮ್ಮೆ ಬಾಹ್ಯಾಕಾಶದಲ್ಲಿ ಕಾಣಿಸುವ ಧೂಮಕೇತುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಹ್ಯಾಲಿ ಧೂಮಕೇತು. ನಿನ್ನ ಆಪ್ಷನ್: ಎ ಹಾಕಿನ್ ಧೂಮಕೇತು, ಬಿ ಆಲ್ಡ್ರಿನ್ ಧೂಮಕೇತು, ಸಿ ಲೆವಿನ್ ಧೂಮಕೇತು, ಡಿ ಹ್ಯಾಲಿ ಧೂಮಕೇತು. ಡಿ ಹ್ಯಾಲಿ ಧೂಮಕೇತು. ಶೋರ್? ಎಸ್ ಸರ್. ಲಾಕ್ ಮಾಡ್ಲಾ? ಎಸ್ ಸರ್. ಹ್ಯಾಲಿ ಧೂಮಕೇತು. ಓಕೆ ಗುಡ್, ಲಾಕ್. ಹ್ಯಾಲಿ ಧೂಮಕೇತು. ಇದ್ರ ಬಗ್ಗೆ ಪಾಠ ಇತ್ತು ಸ್ಕೂಲಲ್ಲಿ? ಇಲ್ಲ ಸರ್, ಶಾಲೆಯಿಂದ ಪ್ರವಾಸಕ್ಕೆ ಪ್ಲಾನೆಟೋರಿಯಂ ಕರ್ಕೊಂಡು ಹೋಗಿದ್ರು, ಅಲ್ಲಿ ಹೇಳಿದ್ರು. ಓಹೋ, ಪ್ಲಾನೆಟೋರಿಯಂಗಾ? ಓಕೆ, ನಾನು ಪ್ಲಾನೆಟೋರಿಯಂಗೆ ಹೋಗಿದ್ದೆ. ಅಲ್ಲಿ ನಕ್ಷತ್ರ, ಆಕಾಶ ಎರಡು ನೋಡಿ ಮರಿಬಿಟ್ಟೆ. ಇಟ್ಸ್ ದ ರೈಟ್ ಆನ್ಸರ್. ನೀನ್ 10,000 ರೂಪಾಯಿ ಗೆದ್ದಿದ್ಯಾ? ವಾರ್ಡನ್ ಸರ್, ಹುಡುಗನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ರಂಗಿದೆ. ಏನು ಪ್ರಶ್ನೆ ಕೇಳಿದ್ಮೇಲೆ ಆಪ್ಷನ್ ಬರಕ್ ಮುಂಚೆ ಉತ್ತರ ಕೊಡ್ತಾ ಇದ್ದಾನೆ. ನಾ ಏನೂ ಮಾಡಿಲ್ಲ ಸರ್. ಒಬ್ಬ ದೊಡ್ಡ ಮನುಷ್ಯರು ನನಗೊಂದು ಒಳ್ಳೆ ಮಾತು ಹೇಳಿದ್ರು. ಈ ಮಕ್ಕಳ ಕೈಲಿ ಒಂದು ಗನ್ ಕೊಟ್ಟು ನೋಡು, ಅವರು ಟೆರರಿಸ್ಟ್ ಆಗ್ತಾರೆ. ಅದೇ ಅವ್ರ ಕೈಲಿ ಒಂದು ಪೆನ್ ಕೊಟ್ಟು ನೋಡು, ಅವರು ಹೊಸ ಇತಿಹಾಸನೇ ಬರೀತಾರೆ ಅಂತ. ಐ ಜಸ್ಟ್ ಥಾಟ್ ದಟ್ ಐ ಶುಡ್ ಟ್ರೈ ದಿಸ್ ಥಿಯರಿ ಒನ್ಸ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆ ದೊಡ್ಡ ಮನುಷ್ಯರ ಹೆಸರು ಪುನೀತ್ ರಾಜ್ಕುಮಾರ್ ಅಂತ. ಸರ್ ಸರ್, ನಾನು ಅವನಿಗೆ ಟ್ರೈನಿಂಗ್ ಕೊಟ್ಟಿಲ್ಲ, ಅವನ ಫ್ರೆಂಡ್ಸ್ ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ.
ಅವನು ಓದ್ಲಿ ಅಂತ ಅವನ ಫ್ರೆಂಡ್ಸು ಮಂಡಕ್ಕಿನ ಪ್ಯಾಕ್ ಮಾಡಿಸಿ ಹೊರಗಡೆಯಿಂದ ಕತ್ ತಂದು ಕೊಡೋರು. ಎಷ್ಟು ಪ್ಲಾನ್ ಮಾಡಿದ್ರು ಅಂದ್ರೆ ಟೆಕ್ಸ್ಟ್ ಬುಕ್ ಹಾಳೆಗಳಲ್ಲಿ ಮಂಡಕ್ಕಿನ ಪ್ಯಾಕ್ ಮಾಡಿ ಒಳಗೆ ತರಿಸ್ಕೊಂಡಿದ್ರು, ಇವನು ಓದ್ಲಿ ಅಂತ. ಗ್ರೇಟ್. ನಿನ್ ಫ್ರೆಂಡ್ಸ್ ನಿನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹ್ಞೂ ಸರ್. ನಿನ್ ಫ್ರೆಂಡ್ಸ್ಗೊಂದು ಚಪ್ಪಾಳೆ. ಓಕೆ, ಇಲ್ಲಿ ಕೋಟಿಗಿದ್ರೆ ಏನೋ ಮಾಡ್ತೀಯಾ? ನಮ್ ವಾರ್ಡನ್ ಸರ್ ಕೊಡ್ತೀನಿ ಸರ್. ಯಾಕೆ ಕೊಡ್ದಾದ್ರೆ ಹೊಡಿತಾರ? ಇಲ್ಲ ಸರ್, ಅವ್ರು ನಮ್ಮನ್ನೇ ಬೈದ್ರು ನಮ್ ಒಳ್ಳೇದನ್ನೇ ಯೋಚಿಸ್ತಾರೆ. ನಮ್ ರಿಮ್ಯಾಂಡ್ ಹೋಮಿಂದ ಹೊರಗಡೆ ಹೋದನ್ ಯಾವನೂ ಉದ್ಧಾರ ಆಗಿಲ್ಲ ಸರ್. ಯಾರಿಗೂ ಕೆಲಸ ಕೊಡಲ್ಲ ಸರ್. ಎಷ್ಟೋ ಜನ ಗಾಂಜಾ ಹೊಡೆದೇ ಸತ್ತೋಗ್ತಾರೆ. ಅದೇ ನಮ್ ವಾರ್ಡನ್ ಸರ್ ಕೊಟ್ರೆ ನಮ್ಗೆಲ್ಲ ಒಳ್ಳೇದಾಗಂಗೆ ಏನಾರು ಒಂದ್ ಮಾಡ್ತಾರೆ ಸರ್. ನಿನ್ ವಯಸ್ಸೆಷ್ಟು? 11 ತುಂಬ 12. ಶಾಲೆಗೆ ಹೋಗ್ತಿದ್ರೆ ಈಗ 7ನೇ ಕ್ಲಾಸು. ಮತ್ತೆ ಒಳ್ಳೆ ತಾತನ್ ತರ ಮಾತಾಡ್ತೀಯಾ? ಓಕೆ, ಎನಿವೆ 10,000 ರೂಪಾಯಿ ಗೆದ್ದಾಯ್ತು, ಮೊದಲನೇ ಸೇಫ್ ಅಂತ ಆಯ್ತು. ಲೆಟ್ ಸಿ ಹೌ ಯು ಗೋ ಹೆಡ್ ವಿತ್ ದ ಗೇಮ್. ನಿನ್ನ ಮುಂದಿನ ಪ್ರಶ್ನೆ. ಟೈಮ್ ಅಪ್. ನಿನ್ ಜೊತೆ ಆಟನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಮ್ಮ ಎಪಿಸೋಡ್ಗೆ ಟೈಮ್ ಮುಗಿತಾ ಬಂದಿದೆ. ಆದ್ರೆ ನನಗನ್ಸುತ್ತೆ ಆಟಕ್ಕೆ ಒಳ್ಳೆ ಟೈಮ್ ಶುರು ಆಗಿದೆ ಅಂತ. ನಾಳೆ ಇದೇ ಟೈಮ್ ಅಲ್ಲಿ ನಾನು ಸಿದ್ದರಾಮ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಂಟಿಲ್ ದೆನ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹುಡುಗ ಚೆನ್ನಾಗಿ ಆಡ್ತಿದ್ದೇನೆ. ಲೆಟ್ಸ್ ಸಿ, ಹೋಪ್ ಹಿ ಮೇಕ್ಸ್ ಇಟ್ ಬಿಗ್. ಎಸ್. ಓಕೆ, ಬಾಯ್ ಸರ್. ಏ ಇರ ಬರ್ಬೇಕು. ಇದು ನಿಮ್ಮದೇ ಜೈಲು. ನಾವೆಲ್ಲ ಕಳ್ಳನ ಮಕ್ಳೆ. ಸಂಕೋಚ ಪಡ್ಕೊಬಿಡಿ. ಬನ್ನಿ. ಏಯ್ ಜಾನ್ಸನ್, ಸುಮ್ನೆ ಇರ. ಬನ್ರ, ಹಿಂದ್ಗಡೆ ಕೂತ್ಕೊಳ್ಳಿ. ಮೈ ಗಾಡ್, ದಿಸ್ ಇಸ್ ಇನ್ಕ್ರೆಡಿಬಲ್. ಯಾವ ಹುಡುಗನ್ನ ಸಮಾಜ ಶತ್ರು ಅನ್ಕೊಂಡು ರಿಮ್ಯಾಂಡ್ ಹೋಮ್ ಅಲ್ಲಿ ಲಾಕ್ ಮಾಡಿತ್ತೋ, ಯಾವ ಹುಡುಗನ್ನ ಯಾವ್ದಕ್ಕೂ ಉಪಯೋಗ ಇಲ್ಲ ಅಂತ ಆಡ್ಕೊಂಡ್ರೋ, ಇವತ್ತು ಇಲ್ಲಿ ಯಾವುದೇ ಲೈಫ್ ಲೈನ್ ಬಳಸದೆ 25 ಲಕ್ಷ ರೂಪಾಯಿ ಗೆದ್ದಿದ್ದಾನೆ. ಉಫ್, ಇವನ್ ನಮ್ ಕೋಟ್ಯಾಧಿಪತಿ ಆಗ್ಬೋದಾ? ವಾರ್ಡನ್ ಸರ್, ನಿಮ್ಗೇನ್ ಅನ್ಸುತ್ತೆ? ಇವನಲ್ಲಿ ಗೆಲ್ತಾನ? ಅವನು ಯಾವಾಗ್ಲೂ ಗೆದ್ದಾಯ್ತು ಸರ್. ಇದು ಸೆರೆಮನಿ ಅಷ್ಟೇ. ಸೆರೆಮನಿಯಿಂದ ಸೆರೆಮನಿ. ವಾವ್, ಓ ಮೈ ಗಾಡ್. ಈ ಆಟದ ಮುಕ್ತಾಯ ಹೇಗಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಬೇಡ. ಓಕೆ ಸಿದ್ದು, 50 ಲಕ್ಷ ರೂಪಾಯಿ ಪ್ರಶ್ನೆ. ಹುಷಾರಾಗಡು. ಓಕೆ, 50 ಲಕ್ಷ ರೂಪಾಯಿ ಪ್ರಶ್ನೆ ನಿನ್ ಮುಂದೆ ಎಲ್ಲಿದೆ? 1757ರ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಜೊತೆ ಹೋರಾಡಿದ ನವಾಬ ಯಾರು? ನಿನ್ನ ಆಪ್ಷನ್: ಎ ಹೈದರ್ ಅಲಿ, ಬಿ ಟಿಪ್ಪು ಸುಲ್ತಾನ್, ಸಿ ಸಿರಾಜುದ್ದೌಲ್, ಡಿ ಮೀರ್ ಕಾಸಿಂ. ಉತ್ತರ ಗೊತ್ತಾ? ಇಲ್ಲ ಸರ್. ಲೈಫ್ ಲೈನ್ ಇದೆ. ಹ್ಞೂ ಸರ್, ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್ ಬಳಸ್ತೀಯಾ? ಓಕೆ ಆಡಿಯನ್ಸ್, ನಿಮ್ಮ ವೋಟ್ ಪ್ಯಾಡ್ಸ್ನ ಕೈಗೆ ತಗೊಳ್ಳಿ. ಓಕೆ, ಟೈಮ್ ಅಪ್. ಸಿದ್ದರಾಮಯ್ಯ ರಿಸಲ್ಟ್ಸ್ ಹೀಗಿದೆ. ಹೈದರ್ ಅಲಿ ಆ್ಯಂಡ್ ಮೀರ್ ಕಾಸಿಂಗೆ 0 ರಿಸಲ್ಟ್ಸ್. ಸಿರಾಜುದ್ದೌಲ್ 28%, ಟಿಪ್ಪು ಸುಲ್ತಾನ್ 72%. ಏನ್ ಮಾಡೋಣ? 50-50 ಲೈಫ್ ಲೈನ್ ಸರ್. ಯಾಕೆ? ಆಡಿಯನ್ಸ್ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ? ಸೊ 50-50 ಲೈಫ್ ಲೈನ್ ನ ಬಳಸ್ತಾ ಇದೆಯಾ? ಹ್ಞೂ ಸರ್. ಓಕೆ, ಬಳಸ್ತಾ ಇದೆ ತಾನೆ? ಹ್ಞೂ. ಓಕೆ ಗುರುಗಳೇ, 2 ತಪ್ಪಾದ ಉತ್ತರಗಳನ್ನ ತೆಗೆದುಬಿಡಿ. ನಾವು ಈ ಪ್ರಶ್ನೆಗಳನ್ನ 6ನೇ ಕ್ಲಾಸ್ ಇಂದಾನೆ ಆಯ್ಕೆ ಮಾಡ್ಕೊಂಡಿರೋದು. ಎಸ್ ಸರ್. 6ನೇ ತರಗತಿ ಆಗ್ತಿದ್ದಂಗೆ ನಾನು ರಿಮ್ಯಾಂಡ್ ಹೋಮ್ ಸೇರ್ಕೊಂಬಿಟ್ಟೆ. ಇದೆಲ್ಲಿತ್ತೋ ಸರ್. ಟಿಪ್ಪು 4 ಆಂಗ್ಲೋ ಮೈಸೂರು ಯುದ್ಧ ಮಾಡ್ದ. ಆದ್ರೆ ಈ ಪ್ಲಾಸಿ ಯಾವುದೋ ನಂಗೆ ಗೊತ್ತಿಲ್ಲ ಸರ್. ಸೊ ಏನ್ ಮಾಡೋಣ? ಸಿ ಸಿರಾಜುದ್ದೌಲಾ. ಇಷ್ಟೊಂದು ಜನ ತಪ್ಪಾಗ್ಲಿಕ್ಕೆ ಹೇಗೆ ಸಾಧ್ಯ ಸಿದ್ದು? ಎನಿವೆ, ಆನ್ ದಿ ಕಾಂಟ್ರರಿ, ಎಷ್ಟೊಂದು ಜನರು ನಿನ್ನ ಬಗ್ಗೆನೂ ತಪ್ಪಾಗಿದ್ರು. ಒಟ್ಟು ನಿನ್ನ ನಿರ್ಧಾರ. ಎನಿವೆ, ಲೀವ್ ದ ಆಪ್ಷನ್ ಟು ಯು. ನಿನ್ನ ಹತ್ರ ಇನ್ನೊಂದು ಲೈಫ್ ಲೈನ್ ಕೂಡ ಇದೆ. ಏನ್ ಮಾಡೋಣ? ಸಿರಾಜುದ್ದೌಲಾ ಸರ್. ಶೋರ್? ಎಸ್ ಸರ್. ಕಾನ್ಫಿಡೆಂಟಾ? ಲಾಕ್ ಮಾಡ್ಬೋದಾ? ಎಸ್ ಸರ್. ಓಕೆ ಗುರುಗಳೇ, ಲಾಕ್ ಸಿರಾಜುದ್ದೌಲ್.
ಸಾರಿ ಸಿದ್ದು, ತಪ್ಪು. ಇಲ್ಲಿರೋ ಆಡಿಯನ್ಸ್ ಹಿಂಟ್ ಕೊಟ್ರು, ನೀನು ನಿನ್ನ ಮನ್ಸು ಹೇಳಿದ್ನ ಕೇಳ್ದೆ. ಏನ್ ಹೇಳಲಿ? ಪರವಾಗಿಲ್ಲ ಸರ್, ನನ್ನಂತವ್ರು ಇಲ್ಲಿ ತನಕ ಬರೋದೇ ದೊಡ್ಡ ವಿಷಯ. ನಾನು ಇನ್ನೂ ಆಡಿದ್ರೆ ನನ್ನ ಮೇಲೆ ಇಟ್ಟಿರೋ ಎಷ್ಟೋ ಜನ ನಂಬಿಕೆನ ನಿಜ ಮಾಡ್ಬೋದಿತ್ತು. ಆದ್ರೆ ನನ್ನ ಯೋಗ್ಯತೆನೇ ಇಷ್ಟು. ಐ ಆಮ್ ಸಾರಿ ಸಿದ್ದು, ವೆರಿ ವೆರಿ ಸಾರಿ. ನೀವ್ಯಾಕೆ ಸರ್ ಸಾರಿ ಕೇಳ್ತಿದ್ದೀರಿ? ಯಾಕಂದ್ರೆ ಆಗ್ಲಿಂದ ನಾನು ನಿನ್ ಗೋಳಿಕೊಂತ ಇದ್ದೀನಿ. ಸಿರಾಜುದ್ದೌಲ್ ಇಸ್ ದ ರೈಟ್ ಆನ್ಸರ್ ಅಂಡ್ ಯು ವಾಂಟ್ 50 lakhs. ಅಯ್ಯೋ ಮಾಮ, ಯಾಕೋ ಶಾಕ್ ಆಗಿದ್ಯಾ? Cheer up. You have won 50 lakhs. ಸೂಪರ್ ಸಿದ್ದು. 100 ಜನ ಬೇರೆ ಕಡೆ ದಾರಿ ತೋರಿಸಿದ್ರು, ನೀನು ನಿನ್ ಮನಸ್ಸು ಹೇಳಿದ್ದನ್ನೇ ಕೇಳಿದೆ. ಅದಕ್ಕೆ ನೀನ್ ಗೆದ್ದಿದ್ಯಾ. ನೀನ್ ಯಾವಾಗ್ಲೂ ಹೀಗೆ ಇರು. ನೀವು ತುಂಬಾ ಚೋಕ್ ಕೊಡ್ತೀರಿ ಸರ್. ಅಲ್ಲಪ್ಪ, ಈ ಸೀಟಲ್ಲಿ ಕೂತ್ಕೊಂಡಾಗಿಂದ ಇಡೀ ಕರ್ನಾಟಕಕ್ಕೆ ಚೋಕ್ ಕೊಡ್ತಾ ಇದೀಯಾ. ನಾನೊಂದ್ 2 ನಿಮಿಷ ಕೊಟ್ಟ. ಉಪ್ಸ್, 50 ಲಕ್ಷ ರೂಪಾಯಿ. ಗ್ರೇಟ್ ಸಿದ್ದು. ಎಲ್ಲರನ್ನೂ ಜಾಸ್ತಿ ಕಾಯಿಸೋದು ಬೇಡ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 1. ಏನಾಯ್ತು? ಓ ಗಾಡ್, ಟೈಮ್ ಅಪ್. ಇಷ್ಟೊಂದು ಎಕ್ಸೈಟಿಂಗ್ ಆದ ಆಟ ನಾನು ಇವತ್ತಿನ ತನಕ ಅನುಭವಿಸಿರ್ಲಿಲ್ಲ. ಥ್ಯಾಂಕ್ ಯು ಸಿದ್ದು, ನಮ್ಗೆಲ್ಲ ಇಷ್ಟೊಂದು ಎಕ್ಸೈಟಿಂಗ್ ಆದ ಒಂದು ಅನುಭವ ಕೊಟ್ಟಿದ್ದಕ್ಕೆ. ಇವತ್ತು ಗುರುವಾರ. ಸಿದ್ದರಾಮ ನಮ್ಮ ಪ್ರಪ್ರಥಮ ಕೋಟ್ಯಾಧಿಪತಿ ಆಗ್ತಾನೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ನಾವು ಸೋಮವಾರದವರೆಗೂ ಕಾಯ್ಬೇಕು. ಸೋಮವಾರದವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಸರ್, ಇವತ್ತಿನ ಶೋನ 3 days ರಿಪೀಟ್ ಮಾಡಿ. ಮಂಡೇ ಎಪಿಸೋಡ್ಗೆ ಒಳ್ಳೆ ಬಿಲ್ಡಪ್ ತಗೋಬಹುದು ಸರ್. ಸರ್ ಅವಾಗ ಹೇಳಿದ್ನಲ್ಲ ಒಬ್ರು ಮೀಟ್ ಮಾಡ್ಬೇಕಂತಿದಾರಂತ. ಸಾರಿ, ಲೇಟ್ ಆಗಿದೆ. ಮಂಡೇ ಬರೋಕಿಡಿ ಪ್ಲೀಸ್. ಆದ್ರೆ ಹೀಸ್ ಇನ್ಸಿಸ್ಟಿಂಗ್ ಅ ಲಾಟ್ ಸರ್. ಇಟ್ಸ್ ಓಕೆ, ಪ್ಲೀಸ್ ಟೆಲ್ ಹಿಮ್ ಆನ್ ಮಂಡೇ. ಐ ಆಮ್ ಗೆಟಿಂಗ್ ಲೇಟ್. ಓಕೆ ಸರ್. ಓಕೆ ಸರ್, ಗುಡ್ ನೈಟ್. ಯಾರದು? ಕಳಿಸು ಬೇಗ. ಪ್ಲೀಸ್ ಸರ್ 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 ಪ್ಲೀಸ್ ಲಿಸನ್ ಟು ಮೀ. ನೀವು ಈ ತರ ಮೀಟ್ ಮಾಡಕ್ ಆಗಲ್ಲ ಸರ್, ಪ್ಲೀಸ್ ಮಿಸ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್, ಪ್ಲೀಸ್ ನಿಮ್ಮ ಹತ್ತಿರ 2 ನಿಮಿಷ ಮಾತಾಡಬೇಕು ಅಷ್ಟೇ. ಸರ್, ಅದು ಇವರೇ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತಿರೋರು. ಪ್ಲೀಸ್ ಸರ್. ಹೋಟೆಲ್ಗೆ ಕಳಿಸಿ. ಮಿಸ್ಟರ್ ಮಾದೇವ್ ಗೋರ್ಕಿ, ಹೇಳಿ ಸರ್, ನನ್ನಿಂದ ಏನಾಗಬೇಕು? ಥ್ಯಾಂಕ್ ಯು ಫಾರ್ ದಿಸ್ ಮೀಟಿಂಗ್ ಸರ್. ನಾನು DRDOನಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿದ್ದೀನಿ. ಅಂದರೆ ದೇಶದ ಬಾಂಬ್ಸ್ ಮತ್ತು ಮಿಸೈಲ್ಸ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಾನು ಮತ್ತು ನನ್ನ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ. ಓ, ನೀವೊಬ್ಬ ಸೈಂಟಿಸ್ಟ್? ಹಾಗಂತ ಕರಿಬಹುದು. ಕಳೆದ 15 ಇಯರ್ಸಿಂದ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಹೇಳಿ ಸರ್, ಒಬ್ಬ ಬಾಂಬ್ ಡಿಸೈನ್ ಮಾಡೋ ಸೈಂಟಿಸ್ಟ್ಗೆ ನನ್ನ ಜೊತೆ ಏನು ಅರ್ಜೆಂಟ್ ಕೆಲಸ ಇದೆ ಅಂತ ಗೊತ್ತಾಗ್ಲಿಲ್ಲ. ತುಂಬ ಅರ್ಜೆಂಟ್ ಕೆಲಸ ಇದೆ ಸರ್. ಇವನು ನನ್ನ ಮಗ. ಈಸ್ ಎ ಗ್ರೇಟ್ ಫ್ಯಾನ್ ಆಫ್ ಯುವರ್ಸ್ ಸರ್. ಅಣ್ಣ ಬಾಂಡ್ ತನಕ ನಿಮ್ಮ ಎಲ್ಲ ಫಿಲ್ಮ್ಸ್ ನೋಡ್ತಾನೆ. ಮನೇಸೆ ನಿಮ್ಮ ಎಲ್ಲ ಫಿಲ್ಮ್ಸ್, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದ ಸಿನಿಮಾ ಎಲ್ಲ ನೋಡ್ತಾನೆ. ಥ್ಯಾಂಕ್ ಯು. ನಿಮ್ಮ ಮಗ ಇಲ್ಲಿಗೆ ಬಂದಿದ್ದಾನಾ? ಇಲ್ಲ ಸರ್, ಅವನು ಇಲ್ಲಿಗೆ ಬಂದಿಲ್ಲ. ಅವನು ಬರೋದಿಲ್ಲ. ಅವನು ಸತ್ತು ಹೋಗಿದ್ದಾನೆ. ಐ ಆಮ್ ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ಹೇಗೆ ಸತ್ತದ? ಅದೇ ಸರ್, ನೀವು ಯಾವ ಹುಡುಗನ್ನ ಜೀನಿಯಸ್, ಸಮಾಜದ ಅನ್ಯಾಯಕ್ಕೊಳಗಾದವನು, ಯಾರನ್ನ ನೀವು ಕರೋಡಪತಿ ಮಾಡಬೇಕು ಅಂತಿದ್ದೀರೋ ಆ ಸಿದ್ದರಾಮಯ್ಯ ನನ್ನ ಮಗನನ್ನು ಸಾಯಿಸಿದ್ದು. ಹೌ ಕ್ಯಾನ್ ಯು ಡೂ ದಿಸ್? ಯಾಕೆ ನಿಮ್ಮಂತ ದೊಡ್ಡವರಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂದಾಗ ಬರೀ ಇಂತಹ ಪಾಪಿಗಳೇ ಕಾಣಿಸ್ತಾರೆ? ಬಟ್ ಸರ್, ನಾನು... ಏನಾಯ್ತು ಸರ್? ಇವತ್ತು ಗಣ್ಣು ಪೆನ್ನು ಡೈಲಾಗ್ ನೆನಪಿಗೆ ಬರ್ತಾ ಇಲ್ವಾ ಸರ್? ಇಟ್ಸ್ ಎ ಬಿಗ್ ರ್ಯಾಕೆಟ್. ಮಕ್ಕಳನ್ನ ಕದಿಯೋದು, ಕಿಡ್ನಾಪ್ ಮಾಡಿ ಹಣ ಕೇಳೋದು.
ಒಂದು ವೇಳೆ ಹಣ ಕೊಡದೇ ಇದ್ರೆ ಅವರನ್ನ ಬೇರೆ ದಂಧೆಗೆ ಬಳಸಿಕೊಳ್ಳೋದು. ಈ ಹುಡುಗ, ಇವನು ಮತ್ತು ಇವನ ಫ್ರೆಂಡ್ಸ್, ದೇ ಕಿಡ್ನಾಪ್ ಮೈ ಸನ್ ಅಂಡ್ ದೇ ಕಿಲ್ ಹಿಮ್ ವೆನ್ ಹಿ ರೆಸಿಸ್ಟೆಡ್. ಈ ಹುಡುಗರ ಗ್ಯಾಂಗ್ ಅನ್ನ ಒಬ್ಬ ರೌಡಿ ನಡೆಸ್ತಾ ಇದ್ದಾನೆ. ಅಂಡ್ ಗೆಸ್ ವಾಟ್, ಅವನು ಈ ಸಲ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ತಾ ಇದ್ದಾನೆ. ಈ ಹುಡುಗನ್ನ ಹಿಡಿದಾಗ ಅವನ ಗೂಲಿ ಪ್ರತಾಪ್ನ ಹೆಸರು ಹೇಳಿದ್ದ, ಆದ್ರೆ ಆಮೇಲೆ ಅವನು ಸುಳ್ಳು ಹೇಳ್ದ. ನಾವು 4 ಹುಡುಗರು ಸೇರ್ಕೊಂಡೆ ಈ ಕಿಡ್ನಾಪ್ ಮಾಡಿತು ಅಂತ. ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್, ಬಟ್ ದೇರ್ ವಾಸ್ ನೋ ಎವಿಡೆನ್ಸ್ ಅಗೇನ್ಸ್ಟ್ ದಿಸ್. ಅಂಡ್ ಗೆಸ್ ವಾಟ್, ಬಿಕಾಸ್ ದೀಸ್ ರಾಸ್ಕಲ್ಸ್ ಆರ್ ಜುವೆನೈಲ್, ಅವರಿಗೆ 18 ವರ್ಷ ತುಂಬದೇ ಇದ್ದಿದ್ದಕ್ಕೆ ಅವರಿಗೆ ಮ್ಯಾಕ್ಸಿಮಮ್ ಕೊಡಬಹುದಾದ ಶಿಕ್ಷೆ ಬರೀ 3 ವರ್ಷ. ಸೊ ನನ್ನ ಮಗುವನ್ನ ಸಾಯಿಸಿದ್ದವರು 3 ವರ್ಷದಲ್ಲಿ ಹೊರಗೆ ಬರ್ತಾರೆ. ಆ ಮನುಷ್ಯ ಗೂಲಿ ಪ್ರತಾಪ ಕಾರ್ಪೊರೇಟರ್ ಆಗ್ತಾನೆ, ಮತ್ತು ಈ ಹುಡುಗ ಸಿದ್ರಾಮ ಒಬ್ಬ ಸ್ಟಾರ್ ಆಗ್ತಾನೆ. ನೀವು ಒಬ್ಬ ತಂದೆ ತಾನೆ, ಹೇಳಿ ಇದು ನ್ಯಾಯ ಅನ್ನ? ದ ಕ್ವಾಂಟಮ್ ಆಫ್ ಜಸ್ಟಿಸ್ ವಾಸ್ ಸೋ ಲೋ ದಟ್ ಇಟ್ ವಾಸ್ ಇನ್ಜಸ್ಟಿಸ್. ಆದರೂ ಕೂಡ ನಾನು ಮತ್ತು ನನ್ನ ವೈಫ್ ಈ ನೋವನ್ನು ಮರ್ತೀವಿ. ಅಟ್ಲೀಸ್ಟ್ ಇವರಿಗಾದ್ರೂ ಶಿಕ್ಷೆ ಆಯ್ತಲ್ಲ, ಸಣ್ಣ ಶಿಕ್ಷೆಯನ್ನೇ ಸರಿ. ಆದರೆ ನಿನ್ನೆ ನೀವು ನನ್ನ ಮಗನನ್ನ ಕೊಂದವನನ್ನ, ಅಂಡ್ ಇವತ್ತು ಹಿ ಈಸ್ ವಿನ್ನಿಂಗ್ 50 lakhs. ಅವನಿಗೆ ತಲೆ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಹೃದಯನೂ ಇದೆ ಅಂತ ಹೇಗೆ ಡಿಕ್ಲೇರ್ ಮಾಡಿದ್ರಿ? ಮದರ್ ಸರ್, ಐ ಡಿಡ್ಂಟ್ ಡಿಕ್ಲೇರ್ ಎನಿಥಿಂಗ್. ಇದೊಂದು ಗೇಮ್ ಶೋ. ಹೀಗೆ ಸಾಯಿಸಿದ್ರು ನನ್ನ ಪಾಪುನ. ನೋಡಿ ಈ 2 ಫೋಟೋ. ಐ ಬೆಗ್ ಯು ಸರ್, ನಾನು ನಿಮ್ಮನ್ನ ಬೇಡ್ತಿದ್ದೀನಿ, ಪ್ಲೀಸ್ ನನ್ನ ಮಗನ ಸಾವನ್ನು ಅವಮಾನಿಸಬೇಡಿ. ಡೋಂಟ್ ಇನ್ಸಲ್ಟ್ ಮೈ ಸನ್ಸ್ ಡೆತ್. ಯಾರಾದರೂ ನನ್ನ ಪಾಪುನ ಕೇಳಿದ್ರೆ, ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಹಿ ಆಲ್ವೇಸ್ ಸೆಡ್, ನಾನು ಪುನೀತ್ ರಾಜ್ಕುಮಾರ್ ಆಗ್ತೀನಿ. ಹಿ ನೆವರ್ ಸೆಡ್ ನಾನು ಹೀರೋ ಆಗ್ತೀನಿ ಅಥವಾ ಸ್ಟಾರ್ ಆಗ್ತೀನಿ. ಹಿ ಆಲ್ವೇಸ್ ಸೆಡ್ ನಾನು ಪುನೀತ್ ರಾಜ್ಕುಮಾರ್ ಆಗ್ತೀನಿ. ದಟ್ ಮೀನ್ಸ್ ಸಮಥಿಂಗ್. ಇವರೆಷ್ಟೇ ಮುಖವಾಡ ಹಾಕಿದ್ರು, ಇವರ ಒಳಗೆ ಬರೀ ಕ್ರೌಡೇ ಇದೆ. ಈ ಹುಡುಗನಿಗೆ ಆಡಲಿಕ್ಕೆ ಬಿಡಬೇಡಿ. ಪ್ಲೀಸ್ ಡೋಂಟ್ ಪ್ರೂವ್ ಟು ಮೀ ದಟ್ ದರ್ ಇಸ್ ನೋ ಗಾಡ್ ಅಂಡ್ ನೋ ಜಸ್ಟಿಸ್. ನೀವು ಅವನು ಗೆದ್ದಿರೋ ಹಣವನ್ನೆಲ್ಲ ಕ್ಯಾನ್ಸಲ್ ಮಾಡಲೇಬೇಕು. ಆ ಹುಡುಗ ಗೆಲ್ಬಾರ್ದು. ಮಾದೇವ್ ಸರ್, ಐ ಆಮ್ ಸಾರಿ. ನಾನಂಥದ್ದೇನು ಮಾಡೋಕ್ಕಾಗಲ್ಲ, ಕ್ಷಮಿಸಿ. How can you say that? ಇದು ನಿನ್ನ ನಂಬರ್ ತಾನೆ? ನಾನು ಬೆಂಗಳೂರಿಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಏನಕ್ಕೆ? ಐ ಆಕ್ಚುಲಿ ಬಿಲೀವ್ ದಟ್ ನೀವು ನನ್ನ ಮಗನ ಅಭಿಮಾನಕ್ಕೆ ಯೋಗ್ಯರಾಗಿದ್ರಿ. ಬಿಕ್ಕಳಿಸಿ ಬರುವ ಬಟ್ ನೀವು ಲೋಕದ ಮುಂದೆ ದೊಡ್ಡವರಾಗಲಿಕ್ಕೆ ಹೋಗಿ ಒಬ್ಬ ತಂದೆ ಮುಂದೆ ಸಣ್ಣವರಾಗಿತ್ತು ಬಿಟ್ರಿ.